ಶಿಥಿಲಗೊಂಡ ಅಂಗನವಾಡಿ ಕಟ್ಟಡದಲ್ಲಿ ಪುಟಾಣಿಗಳ ವಿದ್ಯಾಭ್ಯಾಸ. ಮೂಡಿಗೆರೆ. ಈಗ ಬೀಳುತ್ತಾ ಆಗ ಬೀಳುತ್ತಾ ಎನ್ನುವಂತಿರುವ ಶಿಥಿಲಗೊಂಡ ಕಟ್ಟಡದಲ್ಲಿ ಪುಟಾಣಿ ಮಕ್ಕಳು ಕೂರಬೇಕಾದ ಪರಿಸ್ಥಿತಿ ಮೂಡಿಗೆರೆ ತಾಲೂಕಿನ ಕೆಲ್ಲೂರು ಗ್ರಾಮದಲ್ಲಿ ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೆಲ್ಲೂರು ಗ್ರಾಮದ ಅಂಗನವಾಡಿ ಕೇಂದ್ರದ ಸ್ಥಿತಿ ನೋಡಿದರೆ ಆತಂಕ ಮೂಡುವಂತಿದೆ. ಕಟ್ಟಡದ ಗೋಡೆಗಳು ಹಲವು ಕಡೆ ಬಿರುಕು ಬಿಟ್ಟಿದ್ದು, ಆ ಬಿರುಕುಗಳಲ್ಲಿ ಹಾವು ಸೇರಿದಂತೆ ವಿಷಜಂತುಗಳು ಹಾಗೂ ಹುಳಗಳು ಸೇರುವ ಭೀತಿ ಇದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಅಂಗನವಾಡಿಯ ಮೇಲ್ಛಾವಣಿಯ ಹೆಂಚುಗಳು ಒಡೆದು ಹೋಗಿದ್ದು, ಅವುಗಳನ್ನು ಸರಿಪಡಿಸುವ ಕೆಲಸವೂ ನಡೆದಿಲ್ಲ. ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದರೂ ಇದೇ ಸ್ಥಳದಲ್ಲಿ ಪುಟ್ಟ ಮಕ್ಕಳು ಕುಳಿತುಕೊಂಡು ಕಲಿಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿನ ಅಂಗನವಾಡಿಯಲ್ಲಿ ಹೆಚ್ಚಾಗಿ ಕೂಲಿ ಕಾರ್ಮಿಕರ ಮಕ್ಕಳೇ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಮಕ್ಕಳ ಸುರಕ್ಷತೆ ಬಗ್ಗೆ ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕಟ್ಟಡದಲ್ಲಿ ಮೀಟರ್ ಬೋರ್ಡ್ ಇದ್ದರೂ ವಿದ್ಯುತ್ ವ್ಯವಸ್ಥೆ ಸರಿಯಾಗಿ ಇಲ್ಲ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ತಿಳಿಸಿದರೂ ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಪುಟ್ಟ ಮಕ್ಕಳು ಸುರಕ್ಷಿತ ಹಾಗೂ ಉತ್ತಮ ವಾತಾವರಣದಲ್ಲಿ ಕಲಿಯಲು ತಕ್ಷಣವೇ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಅಥವಾ ಸುರಕ್ಷಿತ ಸ್ಥಳಕ್ಕೆ ಅಂಗನವಾಡಿಯನ್ನು ಸ್ಥಳಾಂತರಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವ ಟಿವಿ, ಮೂಡಿಗೆರೆ. ವರದಿ ಪ್ರಕಾಶ್ ಬಕ್ಕಿ, ಎನ್ಕೆಎಸ್ ಟಿವಿ 4, ಮೂಡಿಗೆರೆ. ನನ್ನ ಹೆಸರು ಸಂದೀಪ್ ಅಂತೇಳಿ. ಏನಂತ ಹೇಳಿದರೆ, ಈ ಅಂಗನವಾಡಿ ಶುರುವಾಗಿ ಸುಮಾರು ಒಂದು 10-15 ವರ್ಷ ಆಯಿತು. 10-15 ವರ್ಷದಿಂದ ಕೆಲವೊಂದು ಜನಪ್ರತಿನಿಧಿಗಳು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಪೇಂಟ್ ಹೊಡಿಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಈಗ ಒಂದು 5-6 ವರ್ಷದಿಂದ ಇದು ಶಿಥಿಲ ವ್ಯವಸ್ಥೆ ಇದೆ. ಶಿಥಿಲ ವ್ಯವಸ್ಥೆಯಿಂದ ಇವತ್ತು ನಾಳೆ ಬಿದ್ದೋಗೋ ಪರಿಸ್ಥಿತಿ ಇದೆ. ಗೋಡೆಗಳು ತೂತು ಬಿದ್ದಿದೆ, ಆಮೇಲೆ ಹಂಚುಗಳಲ್ಲಿ ಆ ಕಡೆ ಸ್ವಲ್ಪ ಒಡೆದೋದಂಗಿದೆ. ಆ ವ್ಯವಸ್ಥೆಗಳಲ್ಲಿ ಹಾವುಗಳು ಬರೋದು ಮತ್ತು ಕೆಲವೊಂದು ಕಾಡು ಪ್ರಾಣಿಗಳು ಬರೋವಂಥ ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ಏನಾಗಿದೆ ಅಂದರೆ, ಚಿಕ್ಕ ಮಕ್ಕಳನ್ನ ಬಿಡೋ ದಸೆಯಿಂದ ತುಂಬ ಚಿಕ್ಕ ಮಕ್ಕಳು ಅಂದರೆ ಶಿಶಾವರಕ್ಕೆ ಬಿಡೋ ಪರಿಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ. ಚಿಕ್ಕ ಮಕ್ಕಳನ್ನ ಯಾವ ಥರ ಇಟ್ಕೋಬೇಕು, ಯಾವ ಥರ ನೀಟಾಗಿರಬೇಕು ಅನ್ನೋದು ಗ್ರಾಮಸ್ಥರ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ಇದನ್ನು ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಬಂದು ಇದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನ ಪ್ಲಾನಿಂಗ್ ತಗೊಂಡು ಆದಷ್ಟು ಬೇಗ ದುರಸ್ತಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿಕೊಡ್ತೇವೆ. ನಮ್ಮದು ಹರೀಶ್ ಅಂತ ಕೆಲ್ಲೂರು ಸರ್. ಇದು ಒಂದು 25 ವರ್ಷದಿಂದ ಈ ಒಂದು ಕೆಲ್ಲೂರು ಗ್ರಾಮ, ಮೂಡಿಗೆರೆ ತಾಲೂಕು ಕುನ್ನಳ್ಳಿ ಗ್ರಾಮ, ಕೆಲ್ಲೂರಲ್ಲಿ ಅಂಗನವಾಡಿ ಆಗಿದೆ. ಆದರೆ ಇವತ್ತಿನ ಸ್ಥಿತಿ ಆಗಿದೆ ಅಂದರೆ ಸಂಪೂರ್ಣ ಬೀಳಕ್ಕಾಗಿದೆ, ಶಿಥಿಲಾವಸ್ಥೆಯಲ್ಲಿದೆ. ಇಲ್ಲಿಗೆ ಸರಿಯಾದ ಒಂದು ರೀತಿ ಒಂದು ಕಟ್ಟಡ ಇಲ್ಲ. ಈಗ ನೀವು ನೋಡ್ದಂಗೆ ಇಡೀ ಕಟ್ಟಡ ಬೀಳೋ ಪರಿಸ್ಥಿತಿಲಿದೆ. ನಾವಿಲ್ಲಿ ಮಕ್ಕಳನ್ನ ಯಾವ ರೀತಿ ಕಳಿಸ್ಬೇಕಾದ್ರೆ ತುಂಬ ಹೆದರಿಕೆ ಆಗ್ತಿದೆ. ಯಾವಾಗ ಏನಾಗುತ್ತೆ ಅಂತ ಹೆದರಿಕೆ ಆಗುತ್ತೆ. ಹಾಗೆ ಈಗ ಒಂದು 12 ಜನ ಇದ್ದಾರೆ, ಇನ್ನೂ ತುಂಬ ಜನ ಇದ್ದಾರೆ. ಬಟ್ ಪೇರೆಂಟ್ಸ್ ಕಳ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಕಂಪ್ಲೀಟ್ ಬಿಲ್ಡಿಂಗ್ ಬೀಳೋ ಪರಿಸ್ಥಿತಿಲಿದೆ. ಹಾಗೆ ತುಂಬ ಸರಿ ಇಲ್ಲಿ ಬಿಲ್ಡಿಂಗ್ ಎಲ್ಲ ತೂತ ಬಿದ್ದು ಎಲ್ಲ ಹಾವುಗಳು ಬಂದಿದ್ದಾವೆ. ಇಲ್ಲಿ ಕೆಲಸ ಮಾಡೋಕ್ಕಂತ ನಮ್ಮ ಕಾರ್ಯಕರ್ತ, ಅಂಗನವಾಡಿ ಟೀಚರ್ ಆಗಿರ್ಬೋದು, ಹಾಗೆ ಸಹಾಯಕಿ ಆಗಿರ್ಬೋದು, ಅವರು ಒಂದು 2-3 ಸರಿ ಹಾವಿಗೆ ಒದ್ದಿದ್ದಾರೆ. ತುಂಬ ವಿಷ ಜಂತುಗಳು ಬರ್ತಿದೆ. ಅದೇ ಜೊತೆಗೆ ಇಲ್ಲಿ ಸರಿಯಾದ ಒಂದು ಕರೆಂಟ್ ವ್ಯವಸ್ಥೆ ಇಲ್ಲ. ಕರೆಂಟ್ ನಾಮಕಾವಸ್ಥೆಗೆ ಮಾತ್ರ ಇಲ್ಲೊಂದು ಕರೆಂಟ್ ಹಾಕಿದ್ದಾರೆ, ಅದು ಇನ್ನೂ ಕಲೆಕ್ಷನ್ ಆಗಿಲ್ಲ. ಇದು ಎಷ್ಟೋ ಸರಿ ನಾವು ಒಂದು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಜನಪ್ರತಿನಿಧಿಗಳು ಸಮೇತ ನಾವು ಮನವಿ ಕೊಟ್ಟರು ಸಮೇತ ಸೂಕ್ತವಾದ ಇದಕ್ಕೊಂದು ಸ್ಪಂದನೆ ಇಲ್ಲ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಪಾಪ ಸಣ್ಣ ಮಕ್ಕಳು ಬರ್ತಿದ್ದಾರೆ ಒಂದು ಗ್ರಾಮದಲ್ಲಿ. ಅವ್ರಿಗೊಂದು ಏನು ಬೆಳಿಗ್ಗೆಲ್ಲ ಇಲ್ಲಿ ಕೂಲಿ ಕಾರ್ಮಿಕರು ಇರೋದು, ಎಲ್ಲ ಎಸ್ಟೇಟಿಗೆ ಕೆಲಸಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಇಲ್ಲಿ ನಮ್ಮ ಅಂಗನವಾಡಿಗೆ ಮಕ್ಕಳನ್ನು ಬಿಟ್ಟು ಹೋದಾಗ ಯಾವ ರೀತಿ ಬಿಟ್ಕೊ ಹೋಗೋದೆ ಅಂತ ನಮಗೆ ಹೆದರಿಕೆ ಆಗ್ತಿದೆ. ಅಷ್ಟು ಒಂದು ಇಲ್ಲಿ ವಿಷ ಜಂತುಗಳು ಬರ್ತಿದೆ. ಈ ಕಟ್ಟಡ ಬೇರೆ ಬೀಳಕ್ಕಾಗಿದೆ. ಆದ್ರಿಂದ ವಿಶೇಷವಾಗಿ ಈ ಒಂದು ಗ್ರಾಮದ ಅಂಗನವಾಡಿಗೆ ಈ ಜನಪ್ರತಿನಿಧಿ ಆಗಿರ್ಬೋದು ಅಥವಾ ಈ ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಈ ಕಟ್ಟಡವನ್ನು ದುರಸ್ತಿಗೊಳಿಸಿ ಹೊಸ ಕಟ್ಟಡವನ್ನು ನಮಗೆ ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನ ಏನಾದರೂ ಮಕ್ಕಳಿಗಾಗಲಿ ಅಥವಾ ಇಲ್ಲಿ ಕೆಲಸ ಮಾಡುವಂಥ ನಮ್ಮ ಕಾರ್ಯಕರ್ತೆ, ಟೀಚರ್ ಆಗಿರ್ಬೋದು ಅಥವಾ ಸಹಾಯಕಿ ಅವ್ರಿಗೆ ಏನಾದರೂ ತೊಂದರೆಗಳಾದಾಗ ನೇರ ಹೊಣೆ ಈ ಇಲ್ಲಿಯ ಜನಪ್ರತಿನಿಧಿಗಳು ಮತ್ತು ಈ ಸಂಬಂಧಪಟ್ಟ ಇಲಾಖೆಯವರು ಆಗಿರ್ತಾರೆ. ನಿಮ್ಮ ಹೆಸರು? ಹರೀಶ್, ಕೆಲ್ಲೂರಿನ ಭೀಮಾರ್ಮಿಯ ತಾಲೂಕು ಅಧ್ಯಕ್ಷರು.